ಮಾನ್ಯ ಹರಿಪ್ರಸಾದ್ ಅವರು ಗೋಡ್ಸೆ ವಿರುದ್ಧವಾಗಿ ಮತ್ತೆ ತಮ್ಮ ನಾಲಿಗೆಯನ್ನ ಹರಿಹಾಯ್ದಿದ್ದಾರೆ. ಹರಿಪ್ರಸಾದ್ ಅವರು ಹೇಳ್ತಾ ಇದ್ದಾರೆ, ಗೋಡ್ಸೆ ಈ ನಮ್ಮ ದೇಶದ ಮೊದಲ ಭಯೋತ್ಪಾದಕನಂತೆ. ಇಂದಿರಾ ಗಾಂಧಿ ಹಾಗೆ ರಾಜೀವ್ ಗಾಂಧಿ ಈ ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡಿದರಂತೆ. ಏನೇಳಿ, ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡಿದರಂತೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಇವತ್ತಿನ AI ಯುಗದಲ್ಲಿ ನಾವುಗಳು ಜನರಿಗೆ ಸತ್ಯವನ್ನೇ ತಿಳಿಸುವಂತಹ ಕೆಲಸವನ್ನ ಮಾಡೋಣ. ನಾಥೂರಾಮ್ ಗೋಡ್ಸೆ ಅವರ ವಿಚಾರಕ್ಕೆ ನಂತರ ಬರ್ತೀನಿ. ಮೊದಲು ನಾವುಗಳೆಲ್ಲ ಇಂದಿರಾ ಗಾಂಧಿಯವರ ವಿಷಯಗಳನ್ನ ತಿಳ್ಕೊಳ್ಳೋಣ. ಇಂದಿರಾ ಗಾಂಧಿಯವರ ಮೂಲ ಹೆಸರು ಇಂದಿರಾ ಪ್ರಿಯದರ್ಶಿನಿ ಫಿರೋಜ್ ಗಾಂಧಿ. ನಾನು ಯಾಕೆ ಇಲ್ಲಿ ಫಿರೋಜ್ ಗಾಂಧಿ ಅಂತ ಹೇಳ್ತಾ ಇದ್ದೀನಿ? ಇಂದಿರಾ ಗಾಂಧಿಯವರ ಪತಿಯ ಹೆಸರು ಅಂದ್ರೆ ಗಂಡನ ಹೆಸರು ಫಿರೋಜ್ ಗಾಂಧಿ. ಗಾಂಧಿ ಹೋಗಿ ಗಾಂಧಿಯಾಗಿ ಬದಲಾದದ್ದು ಯಾಕೆ? ಗಾಂಧಿ ಹೋಗಿ ಗಾಂಧಿಯಾಗಿ ಬದಲಾದಂತಹದ್ದು ಕೇವಲ ತಮ್ಮ ತಮ್ಮ ರಾಜಕೀಯ ಉದ್ದೇಶಗಳಿಗೆ, ತಮ್ಮ ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸಿಕೊಳ್ಳುವಂತಹ ಉದ್ದೇಶದಿಂದ ಅಷ್ಟೇನೆ. ಇದೇ ಇಂದಿರಾ ಗಾಂಧಿಯವರು ನ್ಯಾಯಾಲಯ ನೀಡಿದಂತಹ ತೀರ್ಪಿನ ವಿರುದ್ಧವಾಗಿಯೇ ನಿಂತು, ನ್ಯಾಯಾಲಯದ ತೀರ್ಪನ್ನು ಧಿಕ್ಕರಿಸಿ, ನ್ಯಾಯಾಲಯದ ವಿರುದ್ಧವಾಗಿ ತೊಡೆತಟ್ಟಿ ನಿಂತು ಈ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ, ಈ ನಮ್ಮ ದೇಶದ ಮೂಲ ಸಂವಿಧಾನವನ್ನೇ ತಿದ್ದುಪಡಿಯನ್ನ ಮಾಡಿದಂತಹ ಮಹಾನ್ 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 ನಾಯಕಿ. ತನ್ನ ವಂಶವನ್ನ ಮಾತ್ರ ಉದ್ಧಾರವನ್ನ ಮಾಡಿಕೊಂಡು, ಏನೇಳಿ, ತನ್ನ ವಂಶವನ್ನ ಮಾತ್ರ ಉದ್ಧಾರವನ್ನ ಮಾಡಿಕೊಂಡು ದೇಶದಲ್ಲಿರುವಂತಹ ಕಂಡವರ ಮನೆಯ, ಏನೇಳಿ, ಕಂಡವರ ಮನೆಯ ಗಂಡಸರಿಗೆ ಮಕ್ಕಳಾಗದ ಹಾಗೆ ಸಂತಾನ ಹರಣವನ್ನ ಮಾಡಿಸಿದಂತಹ, ಏನೇಳಿ, ಮಕ್ಕಳು ಆಗದ ಹಾಗೆ ಸಂತಾನ ಹರಣವನ್ನ ಮಾಡಿಸಿದಂತಹ ಮಹಾತಾಯಿ. ಈ ಮಹಾತಾಯಿನೇ ಇಂದಿರಾ ಗಾಂಧಿ. ದೇಶದ ಮೇಲಿರುವಂತಹ ಹಿಡಿತವನ್ನ ಸಾಧಿಸೋದಕ್ಕಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನೇ ಕಿತ್ಕೊಂಡು, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನ ಮಾಡಿ ಆಡಳಿತವನ್ನ ನಡೆಸುತ್ತಿದ್ದಂತಹ ಶ್ರೇಷ್ಠ ನಾಯಕಿ. ಇಂತಹ ಶ್ರೇಷ್ಠ ನಾಯಕಿ ಹತ್ಯೆಯಾದಂತಹದ್ದು ಭದ್ರತಾ ವೈಫಲ್ಯದಿಂದ ಹೊರತು ದೇಶಕ್ಕಾಗಿ ಏನು ತಮ್ಮ ಪ್ರಾಣವನ್ನ ತ್ಯಾಗವನ್ನ ಮಾಡಲಿಲ್ಲ. ದೇಶಕ್ಕಾಗಿ ಅಂತ ಅಂದ್ಬಿಟ್ಟು, ನಮ್ಮನ್ನ ಸಾಯಿಸಿ ಅಂತ ಅಂದ್ಬಿಟ್ಟು ಯಾರನ್ನು ಪ್ರಾಣ ತ್ಯಾಗವನ್ನ ಮಾಡೋದಿಲ್ಲ, ಸೈನಿಕರನ್ನ ಬಿಟ್ರೆ. ಇನ್ನ ಈ ಯಾರದು ರಾಜೀವ್ ಗಾಂಧಿ ಅವರ ವಿಚಾರಕ್ಕೆ ಬರ್ತೀನಿ. ರಾಜೀವ್ ಗಾಂಧಿ ಅವರ ಹೆಸರೇನಾಗ್ಬೇಕಾಗಿತ್ತು? ರಾಜೀವ್ ಗಾಂಧಿ ಅವರ ಹೆಸರು ರಾಜೀವ್ ಗಾಂಧಿ ಆಗ್ಬೇಕಾಗಿತ್ತು. ರಾಜೀವ್ ಗಾಂಧಿ ಅಂತ ಯಾಕೆ ಹಾಕ್ಬೇಕಾಯ್ತು? ರಾಜೀವ್ ಗಾಂಧಿ ಅವರ ತಂದೆ ಹೆಸರೇನು? ಫಿರೋಜ್ ಗಾಂಧಿ. ಫಿರೋಜ್ ಗಾಂಧಿ ಅಂತಂದ್ರೆ ರಾಜೀವ್ ಗಾಂಧಿ ಅಂತ ಇಟ್ಕೊಳ್ಬೇಕು ತಾನೆ. ಇಲ್ಲೂ ಸಹ ಯಾಕೆ ಗಾಂಧಿ ಬಂದದ್ದು? ಇಲ್ಲಿಯೂ ಅವರೂ ಸಹ ಗಾಂಧಿ ಅಂತ ಹೆಸರನ್ನ ಮುಂದುವರ್ಸ್ಕೊಂಡಿದ್ದು ಯಾಕೆ ಅಂದ್ರೆ, ತಮ್ಮ ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ, ತಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸ್ಕೊಳ್ಳೋದಕ್ಕೆ ಅಷ್ಟೇನೆ. ಈ ಪುಣ್ಯಾತ್ಮರು ಯಾರೇಳಿ, ರಾಜೀವ್ ಗಾಂಧಿಯವರು ನ್ಯಾಯಾಲಯದ ತೀರ್ಪನ್ನೇ ಧಿಕ್ಕರಿಸಿ ಕಾನೂನನ್ನೇ ಬದಲಾಯಿಸಿದಂತಹ ಪುಣ್ಯಾತ್ಮರು ಇವರು. ಶಾಬಾನು ಕೇಸ್ನ ವಿಚಾರದಲ್ಲಿ ಅವರ ಪತಿ ಶಾಬಾನುಗೆ ಪರಿಹಾರವನ್ನ ನೀಡಬೇಕು ಅಂತ ತೀರ್ಪನ್ನ ನೀಡುತ್ತೆ ಸುಪ್ರೀಂ ಕೋರ್ಟ್. ಇದು ತಿಳಿದಂತಹ ರಾಜೀವ್ ಗಾಂಧಿಯವರು ಇದು ಮುಸ್ಲಿಮರ ವಿರುದ್ಧವಾಗಿ ನೀಡಿದಂತಹ ತೀರ್ಪು, ಹಾಗಾಗಿ ಈ ಕಾನೂನನ್ನೇ ಬದಲಾಯಿಸಬೇಕು ಅಂತ ತಮ್ಮ ವೋಟ್ ಬ್ಯಾಂಕ್ ಅನ್ನ ಭದ್ರವನ್ನ ಮಾಡ್ಕೊಳ್ಳೋದಿಕ್ಕೆ, ಮುಸ್ಲಿಮರ ತುಷ್ಟೀಕರಣವನ್ನ ಮಾಡೋದಕ್ಕೆ ಕಾನೂನನ್ನೇ ಬದಲಾಯಿಸ್ಬಿಡ್ತಾರೆ. ಮೊದಲ ಮಹಿಳಾ ವಿರೋಧಿ ಯಾರಾದ್ರೂ ಇತ್ತು ಅಂತಂದ್ರೆ ಅದು ರಾಜೀವ್ ಗಾಂಧಿ ಅಂತಾನೆ ಕರಿಬೇಕು. ಇವರೇನೆ ಮೊದಲ ಮಹಿಳಾ ವಿರೋಧಿ. ಮಹಿಳಾ ಸ್ವಾತಂತ್ರ್ಯವನ್ನ ಕಿತ್ಕೊಂಡಂತವರು, ಮಹಿಳೆಯರಿಗೆ ಪರಿಹಾರವನ್ನ ದೊರೆಯದ ಹಾಗೆ ಮಾಡಿದಂತವರು. ಇಂತಹ ಪುಣ್ಯಾತ್ಮ ಸುಮ್ಮನೆ ತನ್ನ ಪಾಡಿಗೆ ತಾನು ಇರಲಾರ್ದೇನೆ ಬೇಡದಂತಹ ವಿಷಯಗಳಿಗೆ, ವಿಚಾರಗಳಿಗೆ ತಲೆ ಹಾಕಿ ಅಮಾಯಕ ತಮಿಳರ ಸಾವಿಗೆ ಕಾರಣಕರ್ತರಾಗಿ, ತಮಿಳರ ಕೋಪಕ್ಕೆ ತುತ್ತಾಗಿ ಇವರ ಹತ್ಯೆ ಆಗ್ಬಿಡುತ್ತೆ. ಅಂದ್ರೆ ತಮಿಳರೇನೆ, ಶ್ರೀಲಂಕಾದ ತಮಿಳರೇನೆ ಇವರನ್ನ ಹತ್ಯೆಯನ್ನ ನಡೆಸ್ಬಿಡ್ತಾರೆ. LTT ಅವರು, ಪ್ರಭಾಕರನ್ ಕಡೆ ಅವರು ಹತ್ಯೆಯನ್ನ ನಡೆಸ್ಬಿಡ್ತಾರೆ. ಯಾಕೆ ಬೇಕಾಗಿತ್ತು? ಇದು ಸಹ ಭದ್ರತಾ ವೈಫಲ್ಯ ತಾನೆ. ಪೆಹಲ್ಗಾಮ್ನಲ್ಲಿ ದಾಳಿ ನಡೆದಾಗ ಭದ್ರತಾ ವೈಫಲ್ಯ ಅಂತೆಲ್ಲ ಬುರುಡೆಗಳನ್ನ ನುಡಿತಾರೆ. ಇವರ ಹತ್ಯೆ ಹೇಗಾಯ್ತು? ಇಂದಿರಾ ಗಾಂಧಿ ಅವರ ಹತ್ಯೆ ಹೇಗಾಯ್ತು? ಇನ್ನ ಇವರ ವಂಶದವ್ರ ಬಗ್ಗೆ ಹೇಳ್ಬೇಕು ಕಣ್ರಿ. ಅಬಬಬಬಾ, ಎಂತಹ ವಂಶ ಗೊತ್ತಾ? ಏನ್ ಇವ್ರ ವಂಶದವರೆಲ್ಲ ಪ್ರಧಾನಮಂತ್ರಿಗಳಾಗಿ ಏನು ದೇಶಕ್ಕೆ ಎಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಗೊತ್ತಾ? ದಾನಶೂರ ಕರ್ಣ ವಂಶದವ್ರು ಕಣ್ರಿ ಇವರೆಲ್ಲ. ಪಾಕಿಸ್ತಾನಕ್ಕೆ POKಯನ್ನೇ ದಾನವಾಗಿ ಕೊಟ್ಬಿಟ್ರು. ಎಂಜಾಯ್ ಮಾಡ್ಕೊಳ್ಳಿ, ಒಳ್ಳೆ ಮೈಸೂರು ಪಾಕ್ ಕಟ್ ಮಾಡ್ಕೊಡಲ್ವಾ? ಹಂಗೆ POKಯನ್ನ, ಕಾಶ್ಮೀರದ ಒಂದು ಭಾಗವನ್ನೇ ಕಟ್ ಮಾಡಿ ಕೊಟ್ಬಿಟ್ರು. ಇನ್ನ ಚೀನಾಗೆ ಅಕ್ಷಯ್ ಚಿನ್ನನ್ನೇ ದಾನವಾಗಿ ಕೊಟ್ಬಿಟ್ರು. ಇವರ ಮುತ್ತಾತ ಚಾಚಾ ನೆಹರು, ರಾಹುಲ್ ಗಾಂಧಿ ಅವರ ಮುತ್ತಾತ ಚಾಚಾ ನೆಹರು ಚೀನಾಗೆ ಅಕ್ಷಯ್ ಚಿನ್ನನ್ನೇ ದಾನವಾಗಿ ಕೊಟ್ಬಿಟ್ರು. ರೀ, ನಮ್ಮ ಪಕ್ಕದಲ್ಲಿರುವಂತಹ ಒಂದು ದ್ವೀಪ ಕಣ್ರಿ, ಆ ದ್ವೀಪದ ಹೆಸರು ಕಚಾತೀವು ದ್ವೀಪ ಅಂತ ಕರಿತೀವಿ. ಆ ದ್ವೀಪವನ್ನ ದಾನವಾಗಿ ಕೊಟ್ಬಿಟ್ರು ಕಣ್ರಿ. ಇವತ್ತಿನ ದಿನ ನಮ್ಮ ದೇಶದ ಮೀನುಗಾರರು ಅಲ್ಲಿ ಹೋಗ್ತು ಅಂತಂದ್ರೆ ಹಿಡಿದ್ಬಿಟ್ಟು ಒಳಗಡೆಗೆ ಹಾಕ್ತಾರೆ, ಶ್ರೀಲಂಕಾ ಜೈಲ್ ಒಳಗಡಿಕೆ. ನಮ್ಮ ದೇಶದ ಭೂಭಾಗ, ನಮ್ಮ ದ್ವೀಪ, ಇವ್ರ ಅಪ್ಪನ ಮನೆ ಆಸ್ತಿ ಅನ್ನೋ ರೀತಿಯಾಗಿ ದಾನ ಮಾಡ್ಬಿಟ್ರು.
ನಮ್ಮ ಮೀನುಗಾರರುಗಳು, ತಮಿಳುನಾಡಿನ ಮೀನುಗಾರರು, ಕೇರಳದ ಮೀನುಗಾರರು ಅಲ್ಲೇನಾದ್ರು ಹೋಗಿ ಸಿಗಾಕೊಳ್ತು ಅಂತಾರೆ, ಜೈಲ್ಗೆ ಹಾಕ್ಬಿಡ್ತಾರೆ. ಅದನ್ನ ಬಿಡಿಸ್ಕೊಂಬರಕ್ಕೆ ತಿಂಗ್ಳಾನ್ಗಟ್ಲೆ ಆಗುತ್ತೆ. ನಮ್ಮ ದ್ವೀಪವನ್ನ ದಾನವಾಗಿ ಕೊಟ್ರು ಇಂತಹ ಮಹಾನ್ ದಾನಶೂರ ಕರ್ಣರುಗಳು. ಇನ್ನ ಬಾಂಗ್ಲಾ ವಿಮೋಚನೆಯ ಸಮಯದಲ್ಲಿ 92,000ಕ್ಕೂ ಅಧಿಕ ಪಾಕಿಸ್ತಾನ ಸೈನಿಕರನ್ನ ಬಿಡುಗಡೆಗೊಳಿಸಿದ್ರು ಇಂದಿರಾ ಗಾಂಧಿಯವರು. ಕೇವಲ 42ಕ್ಕೂ ಹೆಚ್ಚು ನಮ್ಮ ಭಾರತದ ಸೈನಿಕರು ಪಾಕಿಸ್ತಾನದಲ್ಲಿ ಸಿಗಾಕೊಳ್ತಾರೆ. ಅವ್ರನ್ನ ಬಿಡಿಸ್ಕೊಂಬರ್ಬೇಕು ತಾನೆ. ಅವ್ರಿಗೆ ಏನಾಯ್ತು, ಏನಾದ್ರು ಅವೇನು ಗೊತ್ತೇ ಆಗ್ಲಿಲ್ಲ. ಕೆಲವೊಂದಷ್ಟು ಮೂಲಗಳ ಪ್ರಕಾರವಾಗಿ ಪಾಕಿಸ್ತಾನದ ಜೈಲಲ್ಲೇನೆ ನಮ್ಮ ಸೈನಿಕರುಗಳು ಸಿಗಾಕೊಂಡು ಅಲ್ಲೇನೆ ಸಾವನ್ನಪ್ಪಿದ್ರು ಅಂತ ಅಂದ್ಬಿಟ್ಟು ಸಹ ಹೇಳ್ತಾರೆ. ಇನ್ನ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣ ಹೊಂದಿದಾಗ ಯಾಕೆ ಮರಣೋತ್ತರ ಪರೀಕ್ಷೆಯನ್ನೇ ನಡೆಸಲಿಲ್ಲ? ಅಷ್ಟೊಂದು ಆತುರ ಇತ್ತ ಪ್ರಧಾನಮಂತ್ರಿಗಳಾಗೋದಕ್ಕೆ ಇಂದಿರಾ ಗಾಂಧಿ ಅವರಿಗೆ? ಮರಣೋತ್ತರ ಪರೀಕ್ಷೆಯನ್ನೇ ನಡೆಸಲಿಲ್ಲ. ಮರಣೋತ್ತರ ಪರೀಕ್ಷೆಯನ್ನ ನಡೆಸ್ತಲೇನೆ ಹಾಗೇನೆ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ಬಿಡ್ತಾರೆ. ಇನ್ನ ಕೆಲವೊಂದಷ್ಟು ವಿಷಯಗಳಿದಾವೆ ನನ್ನ ಹತ್ರ, ಅದಕ್ಕೆ ಡಾಕ್ಯುಮೆಂಟ್ಸ್ಗಳಿಲ್ಲ, ಹಾಗಾಗಿ ಹೇಳೋದಿಲ್ಲ. ಇದೇ ಸಂಜಯ್ ಗಾಂಧಿ, ರಾಜೀವ್ ಗಾಂಧಿ ಅವರ ತಮ್ಮ, ಅವರ ಹತ್ಯೆ ಹೇಗಾಯ್ತು, ಅವರ ಹತ್ಯೆ ಹಿಂದೆ ಯಾರ ಯಾರ ಕೈವಾಡಗಳಿದೆ ಅಂತ ಬೇರೆ ರೀತಿಯಾದಂತಹ ವಿಚಾರಗಳು ಕೆಲವೊಂದಷ್ಟು ಪುಸ್ತಕಗಳಲ್ಲಿ ಓದಿದ್ದೀನಿ. ಅವೆಲ್ಲ ಏನ್ ಕನ್ಫರ್ಮ್ ಡಾಕ್ಯುಮೆಂಟ್ಸ್ ಕೊಡಲ್ಲ, ಹಾಗಾಗಿ ಅದ್ರ ವಿಚಾರವನ್ನ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಮಾನ್ಯ ಹರಿಪ್ರಸಾದ್ ಅವರೇ, ಯಾರೇಳಿ ನೀವೇ ತಾನೇ ಪಾಕಿಸ್ತಾನವನ್ನ ನಮ್ಮ ಶತ್ರು ದೇಶ ಅಲ್ಲ, ಅದು ಕೇವಲ ನಮ್ಮ ಪಕ್ಕದ ದೇಶ ಅಂತ ಒಂದು ಡೈಲಾಗ್ ಅನ್ನ ಹೊಡೆದಿದ್ದು. ಇದೇ ಪಾಕಿಸ್ತಾನ ಉಗ್ರವಾದಿಗಳನ್ನ ಅಂದ್ರೆ ಉಗ್ರರನ್ನ ಬೆಳೆಸಿ ಭಯೋತ್ಪಾದನೆಯನ್ನ ಮಾಡೋದಕ್ಕೆ ನಮ್ಮ ದೇಶದ ಒಳಗಡೆ ಕಳಿಸುತ್ತೆ. ನಮ್ಮ ದೇಶದ ಸೈನಿಕರನ್ನ ಹತ್ಯೆಯನ್ನ ನಡೆಸುತ್ತೆ. ನಮ್ಮ ದೇಶದ ಸೈನಿಕರ ತಲೆಯನ್ನ ಕತ್ತರಿಸ್ಕೊಂಡು ಹೊರಟೋಗ್ಬಿಟ್ಟಿರಲ್ರಿ. ಅವಾಗೇನಾದ್ರೂ ಹೇಳಿಕೆಗಳನ್ನ ನೀಡಿದ್ರ? ನಮ್ಮ ದೇಶದ ಒಳಗಡೆ ನುಗ್ಗಿ ಅಮಾಯಕ ಪ್ರಜೆಗಳ ಹತ್ಯೆಯನ್ನ ನಡೆಸುತ್ತೆ. ಅಂತಹ ದೇಶವನ್ನ ನೀವು ನಮ್ಮ ಶತ್ರು ದೇಶ ಅಲ್ಲ ಅಂತ ಹೇಳ್ತೀರಾ. ಹಾಗಾದ್ರೆ ನಿಮ್ ಶತ್ರು ದೇಶ ಯಾವುದು ಅಂತ ಹೇಳ್ತೀರಾ? ಇದೇನೆ ಪಾಕಿಸ್ತಾನದವರು ಉಗ್ರವಾದಿಗಳನ್ನ ಅಂದ್ರೆ ಉಗ್ರರನ್ನ ಭಯೋತ್ಪಾದಕರನ್ನ ದೇಶದ ಒಳಗಡೆ ಕಳಿಸಿ ಮುಂಬೈನ ಮೇಲೆ ದಾಳಿಯನ್ನ ನಡೆಸಿದ್ರಲ್ಲ. ನೂರಾರು ಅಮಾಯಕರು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರಲ್ಲ. ಆ ದಾಳಿಯ ವಿರುದ್ಧವಾಗಿ ಏನಾದ್ರೂ ಕ್ರಮಗಳನ್ನ ತೆಗೆದುಕೊಂಡ್ರ? ಹೋಗ್ಲಿ ಖಂಡಿಸಿ ಒಂದೇ ಒಂದು ಹೇಳಿಕೆಯನ್ನ ನೀಡಿದ್ರ? ನೀವು ನಿಮ್ಮ ಯೋಗ್ಯತೆಗಳಿಗೆ ಒಂದೇ ಒಂದು ಹೇಳಿಕೆಗಳನ್ನು ನೀಡಲಿಲ್ಲ. ನೀವುಗಳು ಏನ್ ಮಾಡಿದ್ರಿ? ನಿಮ್ಮ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷದವರು $25 ಬಿಲಿಯನ್ ಏನ್ ಹೇಳಿ, ಎಷ್ಟು ಹೇಳಿ, $25 ಬಿಲಿಯನ್ ಅಷ್ಟು ಹಣವನ್ನ 2010ರಲ್ಲಿ ಪಾಕಿಸ್ತಾನಕ್ಕೆ ಅನುದಾನದ ರೀತಿಯಲ್ಲಿ ಕೊಡ್ತಾರೆ, ಅನುಕಂಪದ ಮೇಲೆ. ಶತ್ರು ದೇಶಕ್ಕೆ $25 ಬಿಲಿಯನ್ ಗಳನ್ನು ನೀಡಕ್ಕಾಗುತ್ತೆ? ಈ ಕಸಬ್ 200ಕ್ಕೂ ಹೆಚ್ಚು ಅಧಿಕ ಜನರನ್ನ ಸಾಯಿಸ್ಬಿಡ್ತಾನೆ ಮುಂಬೈನಲ್ಲಿ. ಈ ಕಸಬ್ನ ಪರವಾಗಿ ಅವನಿಗೆ ಕ್ಷಮಾಪಣೆಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ನ್ಯಾಯಾಲಯದ ಮೆಟ್ಟಿಲನ್ನ ಏರಿದಂತವರು ಯಾವ ರಾಜಕೀಯ ಪಕ್ಷದವರು? ಮಾನ್ಯ ಹರಿಪ್ರಸಾದ್ ಅವರೇ. ಹೋಗ್ಲಿ, ಆತನ ಪರವಾಗಿ ಒಬ್ಬ ಲಾಯರ್ ಇದ್ನಲ್ಲ, ಆ ಲಾಯರ್ ನೇಮ್ ಮರ್ಸ್ಬಿಟ್ಟಿದ್ದೀನಿ ನಾನು. ಆ ಲಾಯರ್ಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳನ್ನ ಕಸಾಬ್ ಪರವಾಗಿ ವಾದವನ್ನ ನಡೆಸೋದಕ್ಕೆ ಮಾಡಿಕೊಟ್ಟಿದಂತವರು ಯಾವ ರಾಜಕೀಯ ಪಕ್ಷದವರು ಹೇಳ್ತೀರಾ? ಏನು ನಮ್ಮೆಲ್ಲರ ಪುಣ್ಯಕ್ಕೆ ಅವತ್ತು ಕಸಾಬ್ ಜೀವಂತವಾಗಿ ಪೊಲೀಸ್ ಅವರ ಕೈಗೆ ಸಿಗಾಕೊಂಡ. ಜೀವಂತವಾಗಿ ಪೊಲೀಸ್ನವರ ಕೈಗೆ ಸಿಗದೆ ಹೋಗಿದ್ದಿದ್ರೆ ಮುಂಬೈನ ಮೇಲೆ ದಾಳಿಯನ್ನ ನಡೆಸಿದ್ದು RSS ಭಯೋತ್ಪಾದಕರು ಅಂತ ಬಿಂಬಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡಿರ್ಲಿಲ್ಲ ಅಂತ ಹೇಳ್ಬಿಡಿ. ಇದನ್ನ ಸುಳ್ಳು ಅಂತ ಹೇಳ್ಬಿಡಿ. ಯಾಕೆ? ಸಾಕ್ಷಿ ಬೇಕಾ? ನಿಮ್ಮದೇ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರು 26/11 RSS ಟೆರರ್ ಅಂತ ಅಂದ್ಬಿಟ್ಟು ಒಂದು ಪುಸ್ತಕವನ್ನ ಬಿಡುಗಡೆಯನ್ನ ಮಾಡಿಲ್ಲ ಅಂತ ಹೇಳ್ಬಿಡಿ. ಗೂಗಲ್ ಮಾಡಿ ನೋಡಿ, ಯಾರಿಗಾರು ಡೌಟ್ ಇತ್ತು ಅಂತಂದ್ರೆ. RSS ಟೆರರಿಸ್ಟ್ಗಳು ಅಂತ ತೋರಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಕೈ ಹಾಕಿರ್ಲಿಲ್ಲ ಅಂತ ಹೇಳ್ಬಿಡಿ. ಇಂತಹ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರೋಂಥವ್ರು ನೀವು, ಇಂತಹ ವಿಚಾರಗಳನ್ನ ಮಾಡ್ಕೊಂಡ್ ಬಂದಿರೋಂಥವ್ರು ನೀವುಗಳು ನಾಥುರಾಮ್ ಗೋಡ್ಸೆ ಅವರಿಗೆ ಭಯೋತ್ಪಾದಕ ಅಂತ ಕರಿತೀರಾ? ನಾಥುರಾಮ್ ಗೋಡ್ಸೆ ಅವರು ಗಾಂಧಿಯನ್ನ ಯಾಕೆ ಕೊಂದಿದ್ದು? ಕೊಲ್ಲೋದು ಕಾರಣಗಳೇನಿತ್ತು? ಅದರ ಹಿಂದೆ ಏನು ಉದ್ದೇಶಗಳಿತ್ತು? ತನ್ನ ಮನೆಗಾಗ ಕೊಂದಿದ್ದು, ತನ್ನ ವಂಶದವರಿಗಾಗ ಕೊಂದಿದ್ದು, ತನ್ನ ಮಕ್ಕಳಿಗಾಗ ಕೊಂದಿದ್ದು. ಗಾಂಧಿಯನ್ನ ಅವತ್ತು ಗೋಡ್ಸೆ ಕೊಲ್ಲದೇ ಇದ್ದಿದ್ರೆ ಇವತ್ತು ಹಿಂದೂಗಳಿಗೆ ನರಕವನ್ನ ತೋರಿಸ್ಬಿಟ್ಟಿರೋರು. ಇದೇ ಗಾಂಧಿ ಉಪವಾಸವನ್ನ ಕುತ್ಕೊಂಡು ಹಿಂದೂಗಳಿಗೆ ಇನ್ನೂ ನರಕವನ್ನ ತೋರಿಸ್ಬಿಡ್ತಾ ಇದ್ರು. ಅವತ್ತು ಪಟೇಲರು ನಾನು ಹಣವನ್ನು ಬಿಡುಗಡೆಯನ್ನ ಮಾಡೋದಿಲ್ಲ ಪಾಕಿಸ್ತಾನಕ್ಕೆ ಅಂತ ಹೇಳಿದಾಗ ಇದೇ ಗಾಂಧಿ ತಾನೆ ಉಪವಾಸ ಸತ್ಯಾಗ್ರಹವನ್ನ ಮಾಡಿ ಪಾಕಿಸ್ತಾನಕ್ಕೆ ಹಣವನ್ನ ಬಿಡುಗಡೆಯನ್ನ ಮಾಡಿಸ್ಕೊಟ್ಟಿದ್ದು. ಇದು ಸುಳ್ಳು ಅಂತ ಹೇಳ್ಬಿಡಿ, ಇದು ಇತಿಹಾಸಗಳು ಸುಳ್ಳು ಅಂತ ಹೇಳ್ಬಿಡಿ. ಹಿಂದೂಗಳು ಪ್ರಾಣತ್ಯಾಗವನ್ನ ಮಾಡಬೇಕು ಮುಸಲ್ಮಾನರಿಗಾಗಿ, ಅವ್ರು ಸಾಯಿಸಿದ್ರು ನೀವು ಸಾಯಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿಕೆಯನ್ನು ಕೊಟ್ಟವ್ರು ಯಾರು? ಹಿಂದೂಸ್ತಾನದಲ್ಲೇ ಹಿಂದೂಗಳಿಗೆ ನರಕವನ್ನ ತೋರಿಸ್ತವ್ರು ಯಾರು? ಹಿಂದೂಗಳನ್ನ ಅನಾಥರನ್ನಾಗಿ ಬೇವರ್ಸಿಗಳ ರೀತಿಯಾಗಿ ಅಲಿಯೋದ ರೀತಿಯಾಗಿ ಮಾಡಿದ್ಯಾರು? ಇದೇ ಗಾಂಧಿನೇ ತಾನೆ. ಲಕ್ಷಾಂತರ ಹಿಂದೂಗಳ ಸಾವಿಗೆ ಕಾರಣಕರ್ತವ್ರು ಯಾರು? ಇದೇ ಗಾಂಧಿನೇ ತಾನೆ. ಓದಿ ಒಮ್ಮೆ ಗಾಂಧಿಯ ಇತಿಹಾಸಗಳನ್ನ, ನಂತರ ವೇದಿಕೆಯ ಮೇಲೆ ನಿಂತ್ಕೊಂಡು ಭಾಷಣಗಳನ್ನ ಹೊಡೆಯರಂತೆ. ಇವತ್ತಿನ ಡಿಜಿಟಲ್ ಯುಗದಲ್ಲೇ ನೀವುಗಳು ಇಂತಹ ಸುಳ್ಳುಗಳನ್ನ ಹೇಳ್ತೀರಾ ಅಂದ್ರೆ
ನೀವುಗಳೆಲ್ಲ ಸ್ವತಂತ್ರ ಬಂದಾಗಿನಿಂದ ಪುಸ್ತಕಗಳಲ್ಲಿ ಅದೆಷ್ಟು ಸುಳ್ಳುಗಳನ್ನು ಹೇಳ್ಕೊಟ್ಟಿದ್ದೀರಾ ನೀವುಗಳು. ಬರೀ ಸುಳ್ಳು 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 ಪುಸ್ತಕಗಳಲ್ಲಿ. ನಾನು ಓದಿದಂತಹ ಇತಿಹಾಸನೇ ಬೇರೆ, ಈಗ ಓದ್ತಿರುವಂತಹ ಇತಿಹಾಸನೇ ಬೇರೆ. ಬರೀ ಸುಳ್ಳುಗಳನ್ನೇ ತುಂಬಿಟ್ಟಿದ್ದಾರೆ. ಆ ಪುಣ್ಯಾತ್ಮ ನಮಗಾಗಿ ಪ್ರಾಣತ್ಯಾಗ ಮಾಡಿದ್ದಾನೆ. ಅವರ ಮೇಲಿರುವಂತಹ ಋಣ ಇನ್ನೂ ನಮಗಿದೆ. ಆ ಋಣವನ್ನು ನಾವೆಲ್ಲ ತೀರಿಸಬೇಕಾಗಿದೆ. ಅಂತಹ ಪುಣ್ಯಾತ್ಮನನ್ನ ಭಯೋತ್ಪಾದಕ ಅಂತ ಕರಿತೀರಾ, ಕೊಲೆಗಾರ ಅಂತ ಕರಿತೀರಾ. ನಿಮ್ಮ ರಾಜಕೀಯವನ್ನ ಮಾಡಿ, ಎಲ್ಲಿ ಮಾಡ್ಬೇಕು ಆ ರೀತಿಯಾಗಿ ಮಾಡಿ, ಆಡಳಿತವನ್ನ ನಡೆಸಿ ಅಂದ್ರೆ ಬೆಳಗಿನ ಸಂಜೆ ತನಕ RSS, ಗೋಡ್ಸೆ, ವೀರ್ ಸಾವರ್ಕರ್, ಇದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಇವುಗಳಿಗೆ. ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಗೆಲ್ಲೋದಕ್ಕೆ ಯೋಗ್ಯತೆಗಳಿರೋದಿಲ್ಲ. ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಮಾತಾಡ್ತಾರೆ. ನೀವುಗಳು ಅರ್ಥ ಮಾಡ್ಕೊಳ್ಳಿ ಜನರು, ಗೋಡ್ಸೆ ಅವರ ಮೇಲೆ ನಮ್ಮ ಋಣ ಇದೆ. ಆ ವ್ಯಕ್ತಿ ತನ್ನ ಪ್ರಾಣತ್ಯಾಗ ಮಾಡಿದ್ದು ನಮಗಳಿಗಾಗಿ. ಅದನ್ನ ಅರ್ಥವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.